ನಾನು 6ನೇ ತರಗತಿ ಓದ್ತಾ ಇದ್ದಾಗ ನನ್ನ ಮಾವನ ಮಗಳು ಬಿಂದು ನಮ್ಮ ಮನೆಗೆ ಇಂಜಿನಿಯರಿಂಗ್ ಮಾಡೋಕೆ ಬಂದಳು. ಅವರ ಊರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಸೀಟ್ ಸಿಕ್ಕಿರಲಿಲ್ಲ ಅಂತ ಲಾಸ್ಟ್ ಮೂಮೆಂಟ್ಗೆ ಮಂಗಳೂರಿನ ಒಂದು ಕಾಲೇಜ್ನಲ್ಲಿ ಸೀಟ್ ಕೆಟ್ಟಿಸಿಕೊಂಡಳು. ಆದರೆ ಹಾಸ್ಟೆಲ್ ಅಲ್ಲಿ ಜಾಗ ಖಾಲಿ ಇಲ್ಲದೆ ಇರೋದ್ರಿಂದ ಅವಳು ನಮ್ಮ ಮನೆಯಲ್ಲಿ ಉಳಿದುಕೊಳ್ಳುವುದು ಅಂತ ಡಿಸೈಡ್ ಆಯ್ತು. ಹಾಗೆ ನಮ್ಮ ಮನೆಗೆ ಬಂದ್ಲು. ಅವಳಿಗೆ ಆಗಸ್ಟ್ 19 ವರ್ಷ ಇರಬೇಕು. ನೋಡೋಕೆ ತುಂಬಾ ಚಂದ ಏನೂ ಇರಲಿಲ್ಲ, ಆದರೂ ಪರವಾಗಿಲ್ಲ, ಸ್ವಲ್ಪ ದಪ್ಪಕ್ಕಿದ್ಲು. ಮೋಸಂಬಿ ಅಂತೂ ತುಂಬಾ ದೊಡ್ಡದಿದ್ವು. ನಮ್ಮನೇಲಿ ನಾನು ಅಮ್ಮ ಮಾತ್ರ ಇದ್ದಿದ್ದು. ನಮ್ಮ ಅಪ್ಪ ಆಗ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ರು. ನಮ್ಮ ಅಮ್ಮ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ನಾವಿಬ್ಬರೇ ಮಂಗಳೂರಿನಲ್ಲಿ ಇದ್ದಿದ್ದು. ಅಪ್ಪ ತಿಂಗಳಿಗೆ 1 ಸಲನೋ 2 ಸಲನೋ ಮನೆಗೆ ಬರ್ತಿದ್ರು. ನಂದು ಸಿಂಗಲ್ ಚೌಕ ಇರೋ ಮನೆ. ಮೊದಲು ನಾನು ಅಮ್ಮ ಜೊತೆಯಲ್ಲೇ ಒಂದೇ ಕಡೆ ಹೋಗಿ ಬೀಳ್ತಾ ಇದ್ವಿ. ಅಪ್ಪ ಬಂದಾಗ ನಾನು ಹೊರಗಡೆ ಹಾಲಿನಲ್ಲಿ ಬಿದ್ದುಕೊಳ್ತಾ ಇದ್ದೆ. ನನ್ ಕಸಿನ್ ಬಂದ ಮೇಲೆ ಕಸಿನ್ ಹಾಲಿನಲ್ಲಿ ಓದಿಕೊಂಡು ಅವಳು ಅಲ್ಲಿ ಬೀಳೋಕೆ ಶುರು ಮಾಡಿದ್ಲು. ನಾನು ಅಮ್ಮನ ಜೊತೆ ಬೀಳ್ತಾ ಇದ್ದೆ. ಅಪ್ಪ ಬಂದಾಗ ನಾನು ಮತ್ತೆ ಕಸಿನ್ ಹೊರಗಡೆ ಹಾಸಿಗೆ ಹಾಸಿಕೊಂಡು ಬಂದ್ವಿ. ನಂಗೆ ಆಗ ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ನನ್ನ ತಮ್ಮ ಬೇರೆ ಸಣ್ಣ. ಹೀಗೆ ದಿನ ಸಾಕ್ತಾ ಇತ್ತು. ಒಂದು ದಿನ ಅಪ್ಪ ಬಂದಿದ್ದಾಗ ಅಪ್ಪನೂ ಅಮ್ಮನೂ ಒಳಗೆ ಬೀಳೋಕೆ ಹೋದ್ರು. ನಾನು ನನ್ನ ಕಸಿನ್ ಹಾಸಿಗೆ ಹಾಕೊಂಡು ಮೂವಿ ನೋಡ್ತಾ ಇದ್ವಿ. ಮೂವಿ ಮುಗಿದ ಮೇಲೆ ಅವಳು ಬೆಚ್ಚಲಿಗೆ ಹೋಗಿ ಬಂದು ಟಿವಿ ಆಫ್ ಮಾಡಿ ನನ್ನ ಪಕ್ಕ ಬಂದ್ಲು. ಮನೆ ಫುಲ್ ಸೈಲೆಂಟ್ ಆಗಿ ಇತ್ತು. ನಮ್ಮ ಮನೆ ಚೌಕ್ ಹಾಲ್ ಪಕ್ಕನೆ ಇತ್ತು. ಅಲ್ಲಿಂದ ಸಣ್ಣದಾಗಿ ಸೌಂಡ್ ಕೇಳೋಕೆ ಸ್ಟಾರ್ಟ್ ಆಯ್ತು. ನಾನು ಕಸಿನ್ ಹತ್ರ ಏನ್ ಸೌಂಡ್ ಅಂತ ಕೇಳ್ದೆ. ಅದಕ್ಕೆ ಅವಳು ನಿನ್ನ ಅಪ್ಪ ಅಮ್ಮ ಆಟ ಕೆಲಸ ಮಾಡ್ತಾ ಇದ್ದಾರೆ ಅಂದ್ಲು. ನಾನು ಹಾಗಂದ್ರೆ ಏನು ಅಂತ ಕೇಳ್ದೆ. ಅವಳು ಏನಿಲ್ಲ ಅಂತ ಹೇಳಿ ನನ್ನ ಕೆನ್ನೆ ಚೀಟಿಲು. ಬೆಳಿಗ್ಗೆ ನಾನು ಎದ್ದು ಶಾಲೆಗೆ ಹೊರಟೆ. ಅವಳು ಕಾಲೇಜಿಗೆ ಹೊರಟಲು. ಇಬ್ಬರು ಒಟ್ಟಿಗೆ ಆಟೋಲಿ ಹೋದ್ವಿ. ಹೋಗುವಾಗ ನಾನು ಕೇಳ್ದೆ, ಅಕ್ಕ ನಿನ್ನೆ ಏನೋ ಸೌಂಡ್ ಬರ್ತಿತ್ತು, ಏನು ಅಂದ್ರೆ ನೀನು ಏನೂ ಹೇಳಿಲ್ಲ ಅಂತ. ಅದಕ್ಕೆ ಅವಳು ಅದು ಒಂಥರ ಆಟ ಕಣೋ, ನಿಂಗೆ ಗೊತ್ತಾಗಲ್ಲ ಬಿಡು ಅಂದ್ಲು. ನಂಗೆ ಎಲ್ಲ ಗೊತ್ತಾಗುತ್ತೆ, ನೀನು ಹೇಳು ಅಂದೆ. ಅವಳು ನಗುತ್ತಾ ಏನೋ ಗೊತ್ತು ನಿಂಗೆ ಅಂದ್ಲು. ಅದು ಅಪ್ಪ ಅಮ್ಮ ಜಗಳ ಮಾಡ್ತಾ ಇರ್ತಾರೆ, ಅದಕ್ಕೆ ಸೌಂಡ್ ಬಂತು ಅನ್ಸುತ್ತೆ ಅಂದೆ. ಅವಳು ಮತ್ತೆ ನಗುತ್ತಾ ಹೌದು ಒಂಥರ ಫೈಟ್ ತರಾನೇ, ಆದ್ರೆ ಫೈಟ್ ಅಲ್ಲ ಅಂದ್ಲು. ಮಾತೆ ಏನು ಅಂತ ಹೇಳು ಅಕ್ಕ ಅಂತ ಹಿಂಸೆ ಕೊಟ್ಟೆ. ಅದು ಅಪ್ಪ ಅಮ್ಮ ಆಟ ಕಣೋ ಅಂದ್ಲು. ಅಂದ್ರೆ ಏನು ಅಂತ ಕೇಳ್ದೆ. ಅವಳು ಹೇಳೋಕೆ ಆಗಲ್ಲ, ನೀನು ದೊಡ್ಡವನು ಆದ್ಮೇಲೆ ನಿಂಗೆ ಗೊತ್ತಾಗುತ್ತೆ ಅಂದ್ಲು. ಇಲ್ಲ ನಂಗೆ ಇವಾಗ್ಲೇ ಗೊತ್ತಾಗಬೇಕು ಅಂತ ಹಠ ಮಾಡ್ದೆ. ಅಷ್ಟರಲ್ಲಿ ಸ್ಕೂಲ್ ಬಂತು. ಅವಳು ಸರಿ ಸರಿ ಇವತ್ತು ಅದು ಯಾವ ತರ ಆಟ ಅಂತ ನಾನು ಹೇಳುತ್ತೇನೆ ನಿಂಗೆ. ಇವಾಗ ಸ್ಕೂಲ್ಗೆ ಲೇಟ್ ಆಯ್ತು ಹೋಗು ಅಂದ್ಲು. ಮನೆಗೆ ಬಂದು ಟಿವಿ ನೋಡ್ತಾ ಕಾಲ ಕಳೆದೆ. ಸೂರ್ಯ ಮುಳುಗಿ ಸುಮಾರು 6 ತಾಸು ಆದ ಮೇಲೆ ಎಲ್ಲರೂ ಊಟ ಮಾಡಿ ಬೀಳೋಕೆ ಹೋದ್ವಿ. ಅಪ್ಪ ಅಮ್ಮನ ಕಡೆಯಿಂದ ಮತ್ತೆ ಸೌಂಡ್ ಬರೋಕೆ ಶುರುವಾಯ್ತು. ಅಕ್ಕ ಮೊಬೈಲ್ ನೋಡ್ಕೊಂಡು ಕೂತಿದ್ಲು. ನಾನು ಅಕ್ಕ ಏನು ಮರೆತು ಹೋದ್ಯಾ, ಆಟ ಆಡೋಣ ಅಂತ ಹೇಳಿದ್ದೆ ಅಂದೆ. ಅವಾಗ ಅವಳು ಇರೋ ಬಂದೆ ಅಂತ ಹೇಳಿ ಒಳಗೆ ಹೋಗಿ ಸುಸು ಮಾಡಿ ಬಂದಳು. ನನ್ನ ಪಕ್ಕ ಬಂದು ಕಚ್ಚಿದ್ದು. ನಾನು ಯಾಕೆ ನನ್ನ ಕಚ್ಚಿದ್ದು, ನಾನು ನಿನ್ನ ಕಸ್ತೀನಿ ಅಂತ ಹೇಳಿ ಅವಳನ್ನ ಕಚ್ಚೋಕೆ ಟ್ರೈ ಮಾಡಿದೆ. ಅವಳು ಬಿಡಲಿಲ್ಲ. ಹಾಗೆ ನಾನು ಫೈಟ್ ಮಾಡ್ತಾ ಮೇಲೆ ಬಂದೆ. ಅವಳು ನನ್ನ ಕೆಳಗೆ ದೂಡಿದ್ಲು. ಆಮೇಲೆ ನಿನ್ನ ಅಮ್ಮ ಅಪ್ಪ ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಬೇಕಾ ಅಂತ ಕೇಳಿದ್ಲು. ನಾನು ಹೌದು ಅಂತ ಹೇಳ್ದೆ. ಆಟ ಆಡೋಕೆ ಮುಂಚೆ ಫಿಲ್ಮ್ ನೋಡೋಣ ಅಂದ್ಲು. ಯಾವ ಫಿಲ್ಮ್ ಅಂದೆ. ಮೊಬೈಲ್ ಅಲ್ಲಿ ಯಾವುದೋ ಫಿಲ್ಮ್ ಹಾಕಿದ್ಲು. ಇಯರ್ಫೋನ್ ಕೊಟ್ಟು ಕೇಳು ಅಂದ್ಲು. ಅದು ಮೊದಲ ಸಲ ನಾನು ಆತರ ಫಿಲಂ ನೋಡಿದ್ದು. ನೋಡ್ತಾ ನನ್ನ ಪುಟ್ಟು ತಮ್ಮ ಸೆಟ್ ಎತ್ಕೊಂಡು ನಿಂತ. ಅವಳು ಇದೆ ಕಣೋ ಅಪ್ಪ ಅಮ್ಮ ಆಟ ಅಂದ್ಲು. ಇವಾಗ ನಾವು ಆಡೋಣ ಅಂತ ಹೇಳಿದ್ಲು. ಆದ್ರೆ ಅದಕ್ಕೂ ಮುಂಚೆ ಈ ವಿಷಯ ಯಾರಿಗೂ ಹೇಳಬಾರದು ಅಂತ ಪ್ರಾಮಿಸ್ ಮಾಡಿಸ್ಕೊಂಡ್ಲು. ಹೋಗಿ ಅಪ್ಪ ಅಮ್ಮ ಇದ್ದ ಬಾಗಿಲ ಲಾಕ್ ಮಾಡಿ ಬಂದಳು. ನಾವು ಬೆಳಿಗ್ಗೆವರೆಗೂ ಆ ಕೆಲಸ ಮಾಡಿ ಮುಗಿಸಿದೆವು. ನಂಗೆ ಆಗಲೇ ಗೊತ್ತಾಗಿದ್ದು ನಾನು ದೊಡ್ಡವನು ಆಗಿದ್ದೇನೆ ಅಂತ ಕುತೂಹಲ ಮತ್ತು ಆಶ್ಚರ್ಯ. ಹೀಗೆ ಸುಮಾರು 1 ವಾರ ನಾವು ಮಜಾ ಮಾಡಿದ್ವಿ. ಆಮೇಲೆ ಅಪ್ಪ ಕೆಲಸಕ್ಕೆ ಹೋಗ್ಬೇಕು, ಆಗಲೇ 1 ವಾರ ಆಯ್ತು ಅಂತ ಹೊರಟರು. ಅವತ್ತಿಂದ ಮತ್ತೆ ನಾನು ಅಮ್ಮನ ಜೊತೆ ಬೀಳೋಕೆ ಹೋಗ್ಬೇಕು, ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಅಕ್ಕ ಒಳ್ಳೆ ಪ್ಲಾನ್ ಹೇಳಿದ್ಲು. ಅವಳು ನಂಗೂ ಅವಳಿಗೂ ಎಕ್ಸಾಮ್ ಬರ್ತಿದೆ, ಓದ್ಕೊಂಡು ಹಾಗೆ ರೂಮಲ್ಲಿ ಬೀಳ್ತೀವಿ ಅಂತ ಅಮ್ಮನ ಹತ್ರ ಹೇಳಿದ್ಲು. ಅದಕ್ಕೆ ಅಮ್ಮ ಸರಿ ನಾಳೆಯಿಂದ ನಾನು ಹಾಲ್ನಲ್ಲಿ ಇರ್ತೀನಿ ಅಂತ ಹೇಳಿದ್ರು. ನಮಗೆ ಒಳ್ಳೆ ಲಾಟರಿ ಹೊಡೆದಂಗೆ ಆಯ್ತು. ಖುಷಿ. ಅವತ್ತಿಂದ ದಿನನಿತ್ಯ ಅಪ್ಪ ಅಮ್ಮ ಆಡೋ ಆಟನ ನಾವು ಇಬ್ಬರು ಆಡ್ತಾ ಇದ್ವಿ. ಬೆಳಗ್ಗೆ ಶಾಲೆ, ಸಂಜೆ ಪಾಠ, ಒಳ್ಳೆ ಮಜಾ ಆನಂದ. ಹಿಂಗೆ ಸುಮಾರು 3 ತಿಂಗಳು ಆಗೋಯ್ತು. ಪರೀಕ್ಷೆ ಮುಗಿದು ಶಾಲೆಗೆ ಮತ್ತೆ ಕಾಲೇಜಿಗೆ ರಜಾ ಕೊಟ್ರು. ಅಕ್ಕ ಊರಿಗೆ ಹೋಗ್ತೀನಿ ಅಂತ ಅಮ್ಮನ ಹತ್ರ ಹೇಳ್ತಾ ಇದ್ಲು. ಅವಳು ಹೋದ್ರೆ ನಾನು ಒಬ್ಬನೇ ಆಗ್ತೀನಿ ಅಂತ ನಾನು ಬರ್ತೀನಿ ಅಂತ ಹಠ ಮಾಡಿದೆ. ದುಃಖ ಮತ್ತು ಒಂಟಿತನ. ಬೇರೆ ದಾರಿ ಇಲ್ಲದೆ ಅಮ್ಮ ಒಪ್ಪಿಕೊಂಡ್ಲು. 2 ದಿನ ಶಾಪಿಂಗ್ ಅಂತ ಸಿಟಿ ಎಲ್ಲಾ ಸುತ್ತಾಡಿದ್ವಿ. ಅವಳು ಏನೇನೋ ತಗೊಂಡ್ಲು. ಅದು ಆ ಫಿಲ್ಮ್ ಅಲ್ಲಿ ಹುಡುಗಿರು ಹಾಕೋತರ ಬಟ್ಟೆ ಎಲ್ಲಾ ತಗೊಂಡ್ಲು. ನಾನು ಯಾಕೆ ಅಕ್ಕ ಇದೆಲ್ಲ ಅಂದೆ. ನಿಂಗೆ ಗೊತ್ತಾಗುತ್ತೆ ಬಾ, ಹೇಗೂ ಊರಿಗೆ ಹೋಗ್ತೀವಿ ಅಲ್ವಾ ಅಂದ್ಲು.
ಓ ಇದು ಬೇರೆನೇ ಆಗೋ ತರ ಇದೆ ಅಂತ ಅನ್ಕೊಂಡು ಸುಮ್ನೆ ಅವಳ ಹಿಂದೆ ಹೋದೆ ಕುತೂಹಲ. ಮಾರನೇ ದಿನ ಇಬ್ಬರು ಹೊರಟ್ವಿ. ಸುಮಾರು 6-7 ಗಂಟೆಗೆ ಅತ್ತೆ ಮನೆಗೆ ತಲುಪಿದ್ವಿ. ಅಲ್ಲಿ ಅತ್ತೆ ಮಾತ್ರನೇ ಇರೋದು, ಮಾವ ಇಲ್ಲ, ತುಂಬಾ ದಿನ ಆಯ್ತು ಅವರು ಹೋಗಿ. ಅತ್ತೆ ಚೆನ್ನಾಗಿ ಮಾತಾಡಿಕೊಂಡು ಕೆಲಸ ಮಾಡ್ತಾ ಇದ್ರು. ಹೇಗೋ ಊಟ ಮಾಡೋವರೆಗೂ ಟೈಮ್ ಇದೆ, ಹೋಗಿ ಊರು ಸುಕ್ಕೊಂಡು ಬರೋಣ ಅಂತ ನಾನು ಅವಳು ಹೋದ್ವಿ. ವಾಪಸ್ ಬರೋ ಅಷ್ಟರಲ್ಲಿ 10 ಗಂಟೆ ಆಗೋಯ್ತು. ಅವಳು ನೀನು ಹೋಗಿರು, ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡಿಕೊಂಡು ಬರ್ತೀನಿ ಅಂತ ನನ್ನ ಗೇಟ್ ಹತ್ರನೇ ಬಿಟ್ಟು ಹೋದಳು. ನಾನು ಸರಿ ಅಂತ ಒಳಗೆ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಯಾರೋ ಒಬ್ಬರು ಗಂಡಸು ಮನೆಯಿಂದ ಆಚೆ ಬರ್ತಾ ಇದ್ರು. ನನ್ನನ್ನು ನೋಡಿ ತಲೆ ತಗ್ಗಿಸಿ ಫಾಸ್ಟ್ ಆಗಿ ಹೋದ್ರು. ಸಂಶಯ. ನಾನು ಅತ್ತೆ ಅಂತ ಕೂಗಿ ಒಳಗೆ ಹೋದೆ. ಅದೇ ಸೀರೆ ಸರಿ ಮಾಡ್ಕೋತಾ ಹೊರಗಡೆ ಬಂದರು. ಇಲ್ಲಿ ಏನೋ ನಡೀತಾ ಇದೆ ಅಂತ ನನಗೆ ಅನುಮಾನ ಬಂತು. ಬಾ ರಾಜು ಊಟ ಮಾಡುವಂತೆ ಅಂದ್ರು. ನಾನು ಯಾರ್ ಅತ್ತೆ ಅದು ಅಂದೆ. ಅವರು ನಿನ್ನ ಮಾವನ ಫ್ರೆಂಡ್ ಏನೋ ಕೆಲಸ ಇತ್ತು ಅಂತ ಬಂದಿದ್ರು ಅಂತ ಹಂಗೆ ಮ್ಯಾನೇಜ್ ಮಾಡಿದ್ರು. ಸರಿ ನಂಗೆ ಏನೋ ಅಕ್ಕ ಬಂದ, ನಾವು ಆಟ ಆಡ್ಕೊಂಡು ಕೆಳಗೆ ಬೀಳಬಹುದು ಅಂತ ನಾನು ಅಕ್ಕ ಬಂದ್ ಮೇಲೆ ಊಟ ಮಾಡ್ತೀನಿ ಅಂದೆ. ಅದಕ್ಕೆ ಅತ್ತೆ ಅವಳು ಬರೋದು ಲೇಟ್ ಆಗಬಹುದು, ನೀನು ಬಾ ಊಟ ಮಾಡಿ ಬೀಳು ಅಂದ್ರು. ಅವಳು ಲೇಟಾಗಿ ಬರ್ತಾಳೆ ಅಂತ ಇವರಿಗೆ ಹೆಂಗೆ ಗೊತ್ತು? ಈ ಮನೆ ಏನೋ ವಿಚಿತ್ರ ಅಂತ ಅನಿಸ್ತಿದೆ ಅಂತ ನಾನೇ ಅನ್ಕೊಂಡು ಸುಮ್ನೆ ಅದೇ ನಾನು ಅವಳಿಗೆ ಕಾದು ಸಾಕಾಗಿ ಊಟ ಮಾಡಿ ಬೀಳೋಕೆ ಹೋದೆ. ಅತ್ತೆನೂ ಹೋದ್ರು. ಸಮಯ ಆಗ್ಲೇ 11 ಆಗಿತ್ತು. ನನಗೆ ಟ್ರಾವೆಲ್ ಮಾಡಿ ಸುಸ್ತಾಗಿತ್ತು, ಸೊ ನಿದ್ದೆ ಬಂದಿತ್ತು. ಸುಮಾರು ಅರ್ಧ ಗಂಟೆ ಆಯ್ತು ಅನ್ಸುತ್ತೆ. ಯಾರೋ ಜೋರಾಗಿ ಮಾತಾಡೋ ಶಬ್ದ ಕೇಳಿ ಹೊರಗೆ ಬಂದು ನೋಡ್ದೆ, ಅದು ಅತ್ತೆ ಇರೋ ಕಡೆಯಿಂದ. ಅಲ್ಲಿ ಅಕ್ಕ ಮತ್ತೆ ಅತ್ತೆ ಜಗಳ ಮಾಡ್ತಿದ್ರು. ಅತ್ತೆ ಎಷ್ಟು ಸಾರಿ ಹೇಳಿದೀನಿ ಆ ಹುಡುಗನ ಮೀಟ್ ಮಾಡೋಕೆ ಹೋಗ್ಬೇಡ ಅಂತ, ಆದ್ರೂ ಹೋಗ್ತೀಯಾ ಅಂತ ಬೈತಿದ್ರು. ಅದಕ್ಕೆ ಅವಳು ನಾನು ನಿನಗೆ ಎಷ್ಟು ಸಾರಿ ಹೇಳಿದೀನಿ ಆ ಗಂಡಸು ನಮ್ಮ ಮನೆಗೆ ಬರೋದು ನನಗೆ ಇಷ್ಟ ಇಲ್ಲ ಅಂತ, ಆದರೂ ಕರೆಸಿಕೊತೀಯಾ ಅಂತ ಬೈತಾ ಇದ್ಲು. ಈ ಕಥೆ ನೋಡ್ತಿದ್ರೆ ಒಂದೇ ಭಾಗಕ್ಕೆ ನಿಲ್ಲೋ ತರ ಕಾಣಿಸ್ತಾ ಇಲ್ಲ. ಮುಂದೆ ಏನಾಯ್ತು ಅಂತ ಮುಂದಿನ ಭಾಗದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಈ ಕಥೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಸ್ವಾರಸ್ಯಕರ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಏನಿದು ನಡೀತಾ ಇದೆ ಅಂತ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಅಕ್ಕ ಮತ್ತೆ ಅತ್ತೆ ಜಗಳ ಮಾಡ್ತಿರೋದನ್ನ ನೋಡ್ತಾ ನಿಂತಿದ್ದೆ. ಅಕ್ಕ ತುಂಬಾ ಕೋಪದಲ್ಲಿ ಮಾತಾಡ್ತಿದ್ಲು. ನಿನಗೆ ನಾಚಿಕೆ ಆಗಲ್ವಾ? ನನ್ ಮುಂದೆನೆ ಈ ತರ ಮಾಡ್ತೀಯಾ ಅಂತ. ಅತ್ತೆ ನಾನು ಏನ್ ಮಾಡ್ದೆ, ಸುಮ್ನೆ ತಪ್ಪು ತಿಳ್ಕೋಬೇಡ ಅಂತ ಹೇಳ್ತಿದ್ರು. ಆದ್ರೆ ಅಕ್ಕ ಕೇಳೋ ಸ್ಥಿತಿಯಲ್ಲಿ ಇರ್ಲಿಲ್ಲ. ನಂಗೆ ಎಲ್ಲ ಗೊತ್ತಿದೆ, ನೀನು ಆ ಗಂಡಸನ ಜೊತೆ ಏನ್ ಮಾಡ್ತೀಯಾ ಅಂತ. ಇನ್ಮೇಲೆ ಈ ತರ ಮಾಡಿದ್ರೆ ಸರಿ ಇರಲ್ಲ ಅಂತ ಅಕ್ಕ ಎಚ್ಚರಿಕೆ ಕೊಡ್ತಿದ್ಲು. ಅತ್ತೆ ಸುಮ್ನೆ ತಲೆ ತಗ್ಗಿಸಿ ನಿಂತಿದ್ರು. ನಂಗೆ ತುಂಬಾ ಕುತೂಹಲ ಆಗ್ತಿತ್ತು. ಅಕ್ಕ ಏನ್ ಹೇಳ್ತಿದ್ದಾಳೆ ಅಂತ ಸರಿಯಾಗಿ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಏನೋ ತಪ್ಪು ನಡೀತಿದೆ ಅಂತ ಮಾತ್ರ ಗೊತ್ತಾಗ್ತಿತ್ತು. ನಾನು ಸುಮ್ನೆ ನನ್ನ ರೂಮ್ಗೆ ಹೋಗಿ ಮಲ್ಕೊಂಡೆ. ನಿದ್ದೆ ಬರ್ತಿರ್ಲಿಲ್ಲ. ಅಕ್ಕ ಮತ್ತೆ ಅತ್ತೆ ಏನ್ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೆ. ಬೆಳಿಗ್ಗೆ ಎದ್ದಾಗ ಅಕ್ಕ ನಗ್ತಾ ನನ್ನ ಹತ್ರ ಬಂದು, ಏನ್ ರಾಜು ಚೆನ್ನಾಗಿ ನಿದ್ದೆ ಮಾಡ್ತ್ಯಾ ಅಂತ ಕೇಳಿದ್ಲು. ನಾನು ಹ್ಞೂ ಅಂತ ಸುಮ್ನೆ ಹೇಳ್ದೆ. ಅಕ್ಕ ಇವತ್ತು ನಾವು ಊರೆಲ್ಲ ಸುತ್ತಾಡೋಣವಾ ಅಂತ ಕೇಳಿದ್ಲು. ನಾನು ಖುಷಿಯಿಂದ ಹ್ಞೂ ಅಂದೆ. ನಾವು ಇಬ್ಬರು ಊರೆಲ್ಲ ಸುತ್ತಾಡೋಕೆ ಹೋದ್ವಿ. ಅಕ್ಕ ತುಂಬಾ ಖುಷಿಯಾಗಿದ್ಲು. ಆದ್ರೆ ನನಗೆ ರಾತ್ರಿ ನಡೆದ ಘಟನೆ ನೆನಪಾಗ್ತಾನೇ ಇತ್ತು. ಅಕ್ಕ ರಾತ್ರಿ ಏನ್ ನಡೀತು ಅಂತ ಕೇಳ್ದೆ. ಅಕ್ಕ ಏನಿಲ್ಲ ರಾಜು, ಅತ್ತೆ ಸ್ವಲ್ಪ ತಪ್ಪು ತಿಳ್ಕೊಂಡ್ರು, ಅದಕ್ಕೆ ಮಾತಾಡ್ತಿದ್ವಿ ಅಂತ ಹೇಳಿದ್ಲು. ನಂಗೆ ಸಮಾಧಾನ ಆಗ್ಲಿಲ್ಲ. ಆದ್ರೆ ಅಕ್ಕ ಜಾಸ್ತಿ ಮಾತಾಡೋಕೆ ಇಷ್ಟಪಡ್ತಿರ್ಲಿಲ್ಲ. ನಾವು ಸುಮ್ನೆ ಊರೆಲ್ಲ ಸುತ್ತಾಡಿ ಮನೆಗೆ ವಾಪಸ್ ಬಂದ್ವಿ. ರಾತ್ರಿ ಊಟ ಆದ್ಮೇಲೆ ಅಕ್ಕ ನನ್ನ ಹತ್ರ ಬಂದು, ರಾಜು ನಿನಗೆ ರಾತ್ರಿ ಏನ್ ನಡೀತು ಅಂತ ಗೊತ್ತಾಗಬೇಕಾ ಅಂತ ಕೇಳಿದ್ಲು. ನಾನು ಹ್ಞೂ ಅಂದೆ. ಅಕ್ಕ ಅತ್ತೆ ತಪ್ಪು ಮಾಡ್ತಿದ್ದಾರೆ, ಅದಕ್ಕೆ ನಾನು ಎಚ್ಚರಿಕೆ ಕೊಟ್ಟೆ ಅಂತ ಹೇಳಿದ್ಲು. ನಾನು ಏನ್ ತಪ್ಪು ಅಂತ ಕೇಳ್ದೆ. ಅಕ್ಕ ಅದು ನಿನಗೆ ಅರ್ಥ ಆಗಲ್ಲ, ನೀನು ಚಿಕ್ಕವನು ಅಂತ ಹೇಳಿದ್ಲು. ಆದ್ರೆ ನಾನು ಬಿಡಲಿಲ್ಲ. ಹೇಳು ಅಕ್ಕ ಪ್ಲೀಸ್ ಅಂತ ಕೇಳ್ದೆ. ಅಕ್ಕ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಅತ್ತೆ ಬೇರೆ ಗಂಡಸರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ಲು. ನಂಗೆ ಶಾಕ್ ಆಯ್ತು. ಅಂದ್ರೆ ಅಂತ ಕೇಳ್ದೆ. ಅಕ್ಕ ಅಂದ್ರೆ ಅವರು ತಪ್ಪು ಮಾಡ್ತಿದ್ದಾರೆ, ಅದು ನಿನಗೆ ಅರ್ಥ ಆಗಲ್ಲ ಅಂತ ಹೇಳಿದ್ಲು. ನಾನು ಸುಮ್ನೆ ತಲೆ ಅಲ್ಲಾಡಿಸಿದೆ. ಅಕ್ಕ ಹೇಳಿದ್ದು ನನಗೆ ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ಏನೋ ತಪ್ಪು ನಡೀತಿದೆ ಅಂತ ಮಾತ್ರ ಗೊತ್ತಾಗ್ತಿತ್ತು. ನಾನು ರಾತ್ರಿ ಪೂರ್ತಿ ನಿದ್ದೆ ಮಾಡಲಿಲ್ಲ. ಅಕ್ಕ ಮತ್ತೆ ಅತ್ತೆ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಬೆಳಿಗ್ಗೆ ಎದ್ದಾಗ ಅಕ್ಕ ನಗ್ತಾ ನನ್ನ ಹತ್ರ ಬಂದು, ಏನ್ ರಾಜು ಚೆನ್ನಾಗಿ ನಿದ್ದೆ ಮಾಡ್ದ್ಯಾ ಅಂತ ಕೇಳಿದ್ಲು. ನಾನು ಸುಮ್ನೆ ತಲೆ ಅಲ್ಲಾಡಿಸಿದೆ. ಅಕ್ಕ ಇವತ್ತು ನಾವು ವಾಪಸ್ ಹೋಗೋಣವಾ ಅಂತ ಕೇಳಿದ್ಲು. ನಾನು ಹ್ಞೂ ಅಂದೆ. ನಾವು ಇಬ್ಬರು ವಾಪಸ್ ಮನೆಗೆ ಹೊರಟ್ವಿ. ದಾರಿಯಲ್ಲಿ ಅಕ್ಕ ಸುಮ್ನೆ ಕೂತಿದ್ಲು. ನಾನು ಅವಳನ್ನ ಮಾತಾಡಿಸೋಕೆ ಟ್ರೈ ಮಾಡ್ದೆ. ಆದ್ರೆ ಅವಳು ಮಾತಾಡ್ತಿರ್ಲಿಲ್ಲ. ಮನೆಗೆ ಬಂದ್ಮೇಲೆ ಅಕ್ಕ ನನ್ನ ಹತ್ರ ಬಂದು, ರಾಜು ನೀನು ಈ ವಿಷಯ ಯಾರಿಗೂ ಹೇಳಬೇಡ, ಇದು ನಮ್ಮಿಬ್ಬರ ನಡುವೆ ಇರ್ಲಿ ಅಂತ ಹೇಳಿದ್ಲು. ನಾನು ಸರಿ ಅಂತ ಹೇಳ್ದೆ. ಆದ್ರೆ ನನಗೆ ತುಂಬಾ ಗೊಂದಲ ಆಗ್ತಿತ್ತು. ಅಕ್ಕ ಏನ್ ಹೇಳ್ತಿದ್ದಾಳೆ, ಅತ್ತೆ ಏನ್ ಮಾಡ್ತಿದ್ದಾರೆ ನನಗೆ ಏನೂ ಗೊತ್ತಾಗ್ತಿರ್ಲಿಲ್ಲ.